ಬಂದೊಡೆ ನಾನು ಬೆಳಗಾಂ ಅಧಿವೇಶನ ನಂತರ ಇವತ್ತೇ ನಿಮ್ಮ ಕರೆದು ಮಾತಾಡ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನ ಆಕ್ರೋಶ ನಡೀತಾ ಇದೆ. ಬಿಜೆಪಿಯವರು ಮಾಡ್ತಾರಂತ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾರಂತ ಜನ ಆಕ್ರೋಶ ಯಾತ್ರೆ. ನಮ್ಮೆಲ್ಲ ಅವ್ರು ಮಾಡಕ್ಕೇನಿಲ್ಲ. ನಾವು ಜನರ ಬದುಕನ್ನ ಕಟ್ಕೊಳ್ಳಿ ಅಂತ ಹೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂತ ಹೇಳಿ ನಾವು 52,000 ಕೋಟಿ ರೂಪಾಯಿ ಹಣವನ್ನ ಬಜೆಟ್ ಅಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮ ಆಂತರಿಕವಾದಂತಹ ಕಚ್ಚಾಟಗಳು, ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರು ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ. ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ. ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡಕ್ ಹೊರಟ ದಿನ ಅವರು ಉದ್ಘಾಟನೆ ಮಾಡಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಡೀಸೆಲ್ ಪೆಟ್ರೋಲ್ಗೆ 2 ರೂಪಾಯಿ ಮತ್ತು ಗ್ಯಾಸ್ಗೆ 50 ರೂಪಾಯಿ ಏರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆ ಗುಣಗಾರಗಳನ್ನ ಸಾಮಾನ್ಯ ಜನರ ಕೇಳಬೇಕು. ನಿನ್ನೆ ತಾನೇ ಕಚ್ಚಾ ಬೆಲೆ 4.23 ಅಷ್ಟು ಇಳಿಕೆ ಆಗಿದೆ. ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ? ಪೆಟ್ರೋಲ್ ಮೂಲ ಪ್ರತಿ ಲೀಟರ್ಗೆ 42.60 ಇದೆ ಮೂಲ. ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು 103 ರೂಪಾಯಿಗೆ ಮಾರಾಟ ಮಾಡ್ತಾರೆ. 1 ಲೀಟರ್ 60 ರೂಪಾಯಿ ಅಷ್ಟು ಲಾಭ ಅವರಿಗೆ ದೊರೀತಾ ಇದೆ. ಡೀಸೆಲ್ ಅಲ್ಲೂ ಕೂಡ 91 ರೂಪಾಯಿ ಇದೆ. 91, 92 ಇದೆ. ಆ ಏರಿಯಾ 43 ರೂಪಾಯಿ ಅದರಲ್ಲೂ ಲಾಭ ಅವರಿಗೆ ಸಿಗ್ತಾ ಇದೆ. ಸೊ 60% ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ. ಸುಮಾರು ಮಾಹಿತಿ ಪ್ರಕಾರ 43 ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಸಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋದು ಹೇಳಿ. ನಾವು ಹಾಲ್ನ ರೈತರ ಬದುಕನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ಇವರೊಬ್ರು ನಮ್ಮ ಬರೀ ಹಸುಗಳು ಇಟ್ಕೊಂಡಿದ್ದಾರೆ, ಎಮ್ಮೆ ಇಟ್ಕೊಂಡಿದ್ದಾರೆ. ಬೂಸ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡ್ಸಕ್ಕಾಗಿಲ್ಲ? ಹಿಂಡಿ ಬೆಲೆ ಯಾಕೆ ಕಡಿಮೆ ಮಾಡ್ಸಕ್ಕಾಗಿಲ್ಲ? ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ 42 ರೂಪಾಯಿ, ಕೇರಳ 52, ಗುಜರಾತ್ 53, ಮಹಾರಾಷ್ಟ್ರ 52, ತೆಲಂಗಾಣ 58, ಅಸ್ಸಾಂ 60, ಹರಿಯಾಣ 56, ಮಧ್ಯಪ್ರದೇಶ 52, ಪಂಜಾಬ್ 56, ಉತ್ತರ ಪ್ರದೇಶ 56, ಗುಜರಾತ್ 53. ಇದು ಹಾಲಿನ ಬೆಲೆ. ನಾವು ರೈತರು ಉಳಿಸಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ. ನೀರಿನ ಬೆಲೆ
ಎಲ್ಲ ಸ್ಮಾಲ್ ಏರಿಸಿದ್ದೇವೆ, ಜಾಸ್ತಿ ಮಾಡ್ಬೋದಾಯಿತು. ನಮ್ಮ ಈ ಒಂದು ಮನೆಗೆ ತೆಗೆದುಕೊಂಡು ಹೋಗುವಂತ ಏನು ಈ ಒಂದು ಇದ್ರ ಬಗ್ಗೆ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ರೇಟ್. ನಾನು ಮೊನ್ನೆ ನೋಡಿ ಅದನ್ನ ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ. ಇಷ್ಟು ಮಾಡಕ್ಕೆ ಹೋಗ್ಬೇಡಿ, ಈ ಒಂದು ಕಚ್ಚಾ ಸಾಲ್ಟ್ ವೇಸ್ಟ್ ತೆಗೆದುಕೊಳ್ಳೋಕೆ ಅಂತೇಳಿ ಒಂದು ಮಿನಿಮಮ್ ಆಗಿ ಅದನ್ನು ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ. ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ, ಚಿನ್ನ ಯಾರ ಕೈಲಿದೆ ಕಂಟ್ರೋಲ್ ಮಾಡುವಂಥದ್ದು? 10 ಗ್ರಾಮ್ಗೆ ಎಷ್ಟಿತ್ತು? ಎಷ್ಟಿತ್ತು? 6,000 4-5-3 ವರ್ಷದಲ್ಲೇ ಇಷ್ಟು ಇತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಇದೆ ನಮ್ದು ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯ್ತು, ಈಗ 92,000 ರೂಪಾಯಿ. ಸಾಮಾನ್ಯ ನೀವು ಉಪಯೋಗಿಸೋದು 10,000 ರೂಪಾಯಿ ಮೊಬೈಲ್ ಫೋನ್ ಈಗ 36,000 ರೂಪಾಯಿ. ಟಿವಿ 32 ಇಂಚ್ 32 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯ್ತು, 36,000 ಆಯ್ತು. AC 1 ಟನ್ 25,000 ಆಯ್ತು, ಈಗ 44,000 ಆಯ್ತು. ರಿಫ್ರಿಜಿರೇಟರ್ 10,000 ಆಯ್ತು, ಇದು 20,000. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟ್ 268 ರೂಪಾಯಿ ಇತ್ತು, ಈಗ 400 ಗೊತ್ತಾಗಿದೆ. ಇದನ್ನ ಯಾರು ಕಂಟ್ರೋಲ್ ಮಾಡೋದು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ ರೀಸೆಂಟ್. ಸಾಮಾನ್ಯ ವೆಹಿಕಲ್ಗಳು ಇನೋವಾ, ಫಾರ್ಚೂನರ್, ಸ್ಕಾರ್ಪಿಯೋ, ಇವೆಲ್ಲ ಟ್ರ್ಯಾಕ್ಟರ್ಗಳು ಇವೆಲ್ಲ ಕೂಡ ಸಣ್ಣ ಟ್ರ್ಯಾಕ್ಟರು 1,75,000 ರೂಪಾಯಿ ಸಿಕ್ಕಿತ್ತು, ಈಗ ಅದು 5 ಲಕ್ಷ ಆಗುತ್ತೆ. ಇನೋವಾ ಗಾಡಿ 12 ಲಕ್ಷ ಇದ್ದಿದ್ದು ಈಗ 26,000 ಆಗುತ್ತೆ. ಫಾರ್ಚೂನರ್ 25 ಇದ್ದಿದ್ದು 47 ಆಗುತ್ತೆ. ಸ್ಕಾರ್ಪಿಯೋ 9 ಸಿಕ್ಕಿದ್ದು 22 ಆಗುತ್ತೆ. ಇನ್ನು ಸಣ್ಣ ಹೀರೋ ಹೋಂಡಾ 53,000 ರೂಪಾಯಿ 96,000 ಆಗುತ್ತೆ. ಆಕ್ಟಿವ್ ಹೋಂಡಾ 56,000 ಇದ್ದಿದ್ದು 1,08,000 ಆಗುತ್ತೆ. ಆಲ್ಮೋಸ್ಟ್ ಡಬಲ್. ಟೋಲು 80 ರೂಪಾಯಿ ಇದ್ದಿದ್ದು 260. ಇದೇನು ಕಣ್ಣು ಕಾಣ್ತಾ ಇಲ್ಲ ಅವ್ರಿಗೆ? ಏನ್ರಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್, ನಿಮ್ಗೇನು ಕಣ್ಣು ಕಾಣ್ತಾ ಇಲ್ಲ? ಇದೇನು ಲೆಕ್ಕಕ್ಕಿಲ್ವಾ ಇದು? ಬರೀ ಹಾಲು ಮಾತ್ರ ಕಾಣ್ತಾರೆ ನಿಮ್ಗೆ, ರೈತನ ಹಾಲು. ರೈತನ ವಿರೋಧಿ ಪಕ್ಷ ಬಿಜೆಪಿ. ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡಕ್ ಸಾಧ್ಯ ಆ ರೈತನಿಗೆ ಕೊಡ್ತಾ ಇದೆ. ಈಗ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೋದು. ಈಗ ಕುಕಿಂಗ್ ಎಲ್ಲ 68 ಇದೀಗ 100 ಚಿಲ್ಲರೆ ಆಗೋಗಿದೆ. ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ. ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಬ್ಯಾಂಕು ದುಡ್ಡು ಕಟ್ಟಕ್ಕೂ ದುಡ್ಡು, ದುಡ್ಡು ಡೆಪಾಸಿಟ್ಗೂ ದುಡ್ಡು, ಡ್ರಾಯಲ್ಗೂ ದುಡ್ಡು, ಚೆಕ್ ಬುಕ್ಗೂ ದುಡ್ಡು. ಏನಕ್ಕಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ, ವಿಡ್ರಾ ಮಾಡ್ಬೇಕಾದ್ರೆ ಕೂಡ ಎಷ್ಟು % ವಸೂಲು ಮಾಡ್ತಾ ಇದ್ದೀವಿ? ಮೊನ್ನೆ ಖರ್ಗೆ ಸಾಹೇಬ್ ಹೇಳ್ತಾ ಇದ್ರು, ಅದು ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ಅದ್ರ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಚೆಕ್ ಬುಕ್ ತಗೊಳಕ್ಕೂ ದುಡ್ಡು, ಡೆಪಾಸಿಟ್ ಮಾಡಕ್ಕೂ ದುಡ್ಡು, ದುಡ್ಡು ವಾಪಸ್ ತಗೊಳಕ್ಕೂ, ಡ್ರಾ ಮಾಡಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ಅದೇ ಎಷ್ಟು ದಿನ ಅವ್ನು ಇರ್ತಾನೆ ಬ್ಯಾಂಕಲ್ಲಿ, ಅದಕ್ಕೆ ಲೆಕ್ಕ ಹಾಕಲ್ಲ ನೀವು. ಇದಕ್ಕೆ ಮಾತ್ರ ವಸೂಲು ಮಾಡ್ಕೊಂಡು ಇವತ್ತು ನಾವು ಕೂತಿದ್ದೀವಿ. ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾಕೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು. ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡ್ಬೇಕು. ನಿಮ್ಮ ಬೋರ್ಡ್ನ ಪ್ಲೇಟ್ ಅಲ್ಲಿ ನಿಮ್ಮ ಲೀಡರ್ಗಳು, ನ್ಯಾಷನಲ್ ಲೀಡರ್ಗಳು ಫೋಟೋ, ನನ್ನ ಫೋಟೋ, ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ, ಅವ್ರ ಫೋಟೋ ಹಾಕೊಂಡು ಅದೇನೇನ್ ಮಾಡ್ತಾ ಇದ್ರೆ ಅದನ್ನ ಹಾಕ್ಬೇಕು. ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡರ್ಗಳ ಮೇಲೆ ಇರಬೇಕು. ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಬಹಳ ಹಾನಿ ಆಗ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕು. ಜನರಿಗೂ ಹಾನಿ ಆಗ್ತಾ ಇದೆ, ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನ ಹೇಳಬೇಕು. ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕೂರಿಸಿರೋದು. ಸೊ ನಿಮ್ಮ ಹೋರಾಟ, ಬಿಜೆಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂತ 5 ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀವಿ. ಇದು ನೆನಪಿಟ್ಕೊಳ್ಳಿ.
ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು 1,22,00,000 ಹೆಣ್ಮಕ್ಳು ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 1.5 ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾ ಇದೆ. ಅನ್ನ ಭಾಗ್ಯ 10 ಕೆಜಿ ಕೊಡ್ತಾ ಇದ್ದೀವಿ. ತೆಲಂಗಾಣ ಬರೀ 6 ಕೆಜಿ ಕೊಡ್ತಾ ಇದ್ದಾರೆ. ನಮ್ದೇ ಪಾರ್ಟಿ 6 ಕೆಜಿ, ಇವತ್ತು ನಾವು 10 ಕೆಜಿ ಕೊಡ್ತಾ ಇದ್ದೀವಿ. ಸೊ ಹಂಗೆ ಈ 5 ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷಣೆ ಮಾಡಿರಲಿಲ್ಲ. ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ, ಇದು ಮಾಡಿದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡು ನಾವು ಒಂದೇ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ. ನನಗೆ DVGದು ಒಂದು ಮಾತು ನನಗೆ ನೆನಪು ಬರ್ತಾ ಇದೆ. ಲೋಕದ ಇದು ನಮ್ಮ ಬಸವಣ್ಣವರು, ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ಕೂಡಲರ ಸಂಗಮ ದೇವ. ಹಂಗೆ ನಿಮ್ಮ ಮನೆಯಲ್ಲಿ ದೊಡ್ಡ ತೂತು, ನಿಮ್ಮ ಮನೆನೂ ತೂತು, ನಿಮ್ಮ ಪ್ರತಿಯೊಂದು ತೂತು, ಪಾತ್ರೆ ಎಲ್ಲ ತೂತಾಗ್ಬಿಟ್ಟಿದೆ. ಸೊ ನಿಮ್ಮಲ್ಲಿರುವಂತ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡ್ಬೇಕಾಯ್ತು, ಅದನ್ನ ಮಾತಾಡಕ್ಕಾಗ್ತದೆ. ಸೊ ಎಲ್ಲರೂ ಕೂಡ ವೀರಶೂರರು ಆಗಕ್ಕೆ ಹೊರಟಿದ್ದಾರೆ. ಸೊ ರೈತನ 2 ರೂಪಾಯಿ 4 ರೂಪಾಯಿ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತಡ್ಕೊಳಕ್ ಆಗಲಿಲ್ಲ. ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ. ನಾನು ನಿಲ್ಲಿಸಿ ಅಂತ ಕೇಳಿದ್ದೀನಿ. ನೀವು ಮುಂದುವರಿಸಬೇಕು, ಮುಂದುವರಿಸಿದ್ರೆ ಮಾತ್ರ ಸಾಧ್ಯ. ಆದ್ರೆ ನೀವಿದು ಮಾಡಿದಿರಲ್ಲ, ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡ್ಬೇಕಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ 17ನೇ ತಾರೀಕು 11 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ, ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಅಂತೇಳಿ ಮತ್ತೆ ಇನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ. ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆ ಅವತ್ತು ಹಮ್ಮಿಕೊಂಡು ನಿಮ್ಗೆ ಒಂದು ದೊಡ್ಡ ಸಂದೇಶವನ್ನು, ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡುವಂತ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಆ ದೃಷ್ಟಿಯಿಂದ ಇವತ್ತು ನಾನು ಕರೆದು ನಿಮ್ಮನ್ನೆಲ್ಲ ತಿಳಿಸ್ಬೇಕು ಅಂತ ಹೇಳಿ ನಿಮ್ಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ. ಸೊ ಅದರಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದಲ್ಲಿ ಬಿಜೆಪಿಯವರು ಏನೋ ಒಂದು ಧೋರಣೆ, ಅವ್ರದೇ ಆದಂತ ವಿರುದ್ಧವಾದಂತ ಧೋರಣೆ, ಅವರ ಮಕವಾಡ ಎಲ್ಲಿ ನಾವು ಬೀಚ್ ಹಾಕ್ಬಿಡ್ತೀವಿ ಅಂತ ಹೇಳಿ ಪಾಪ ಅವರು ಈಗ ಅವರು ಹೊರಟಿದ್ದಾರೆ. ಬಟ್ ಎಲ್ಲ ಜನರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ. ಫ್ರೀಯಾಗಿ ಬಸ್ ಮಾಡ್ತಾ ಇದ್ದಾರೆ, ಮನೇಲಿ ಫ್ರೀ ಕರೆಂಟ್ ಸಿಗ್ತಾ ಇದೆ, 10 ಕೆಜಿ ಅಕ್ಕಿ ಸಿಗ್ತಾ ಇದೆ, ಅಕೌಂಟ್ಗೆ 1 ತಿಂಗಳು ಹೆಚ್ಚು ಕಮ್ಮಿ 2,000 ರೂಪಾಯಿ. ನಾವೆಲ್ಲ ಸರ್ವೆ ಮಾಡಿಸಿದೀವಿ, ಬಹಳ ಸಂತೋಷವಿದ್ದಾರೆ. ಆದ್ರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬರು ಯಾರು ಪಾಪ ಮಾಂಗಲ್ಯನೇ ತಗೊಳಕಾಗ್ತಲ್ಲ, ಸಾರಾ ಬಿಡಿ ಮಾಂಗಲ್ಯನೇ ತಗೊಳಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ. ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು. ಮೊನ್ನೆ ಎಲ್ಲ ಅಮೆರಿಕ ಏನೋ ತೀರ್ಮಾನ ಮಾಡಿದ್ರು, ಏನು ಅದು ಸುದ್ದಿ ಒಬ್ರು ಬರೀ ಮಾತಾಡ್ತಾ ಇಲ್ಲ. ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ? ಅದರಿಂದ ನಾನು ಅದನ್ನ ಈ ಡಿಬೇಟ್ ಮಾಡಕ್ ಹೋಗುದಿಲ್ಲ. ಸೊ 17ನೇ ತಾರೀಕು ನಾವು ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನ, ಪ್ರತಿಭಟನೆಯನ್ನ, ಆಕ್ರೋಶವನ್ನ
ವ್ಯಕ್ತಪಡಿಸುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ತೆರಿಗೆಯನ್ನು ಇಳಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಹಾಲಿನ ದರ ಏರಿಸಿದ್ರಿ, ವಿದ್ಯುತ್ ದರ ಏರಿಸಿದ್ರಿ, ಬಸ್ ದರ ಏರಿಸಿದ್ರಿ, ಮೆಟ್ರೋ ದರ ಏರಿಸಿದ್ರಿ, ನೀರಿನ ದರನ ಏರಿಸಿದ್ರಿ, ಎಲ್ಲಾ ದರವನ್ನು ಏರಿಸಿದ್ರಿ, ಇನ್ಕ್ಲೂಡ್ ಡೀಸೆಲ್ ದರನ ಏರಿಸಿದ್ರಿ. ಯಾವ ದರವನ್ನ ಕಡಿತಗೊಳಿಸಿ ನೀವು ಹೋರಾಟ ಮಾಡ್ತೀರಾ? ಅದು ನಾವೆಲ್ಲ ಮಾಡ್ಬೇಕಾದ್ರೆ ಅವರು ಇದು ಪೂರಕವಾಗಿ ಇದನ್ನೆಲ್ಲ ಮಾಡೋದಿದ್ದಾರಲ್ಲ, ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ ಇವೆಲ್ಲ ಆಗೋದ್ರಿಂದ ಅವೆಲ್ಲ ವಿಧಿಯಿಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ. ಸರ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಹೊರೆ ಉಂಟ. ನೀವು ಕೇಂದ್ರ ಸರ್ಕಾರದ ತೆರಿಗೆ ಆಗ್ಬೋದು, ರಾಜ್ಯ ಸರ್ಕಾರದ ತೆರಿಗೆ ಆಗ್ಬೋದು, ಜನಸಾಮಾನ್ಯರಿಗೆ ಇದು ಹೊರೆ ಆಗ್ತಿದೆ. ಈಗ ನೀವು ಸ್ಟ್ರೈಕ್ ಮಾಡ್ತೀರಾ, ಅವ್ರು ಸ್ಟ್ರೈಕ್ ಮಾಡ್ತಾರೆ, ಬಟ್ ಬರ್ಡನ್ ಆಗ್ತದೆ ಜನಸಾಮಾನ್ಯ. ಸರ್, ಅದಕ್ಕೆ ಬಡವರಿಗೋಸ್ಕರ ಸಹಾಯ ಮಾಡಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತಾರೆ, 52,000 ಕೋಟಿ ಕೊಡ್ತಾರೆ. ಅದಕ್ಕೆ ನಾವು ಈ 5 ಗ್ಯಾರಂಟಿನ ನಾವು ತೆಗೆದು ಅದನ್ನು ಹೊತ್ಕೊಂಡು ಬಿಜೆಪಿ ವಿರುದ್ಧ ಮಾಡ್ತಿದ್ದರು, ನಾನು ಕೂಡ ಕೊಟ್ಬಿಟ್ಟವ್ರು. ಇದರೊಳಗಡೆ GST ಸೇರಿಸ್ಕೊಬಿಟ್ಟಿದ್ದಾರೆ. GST ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾರೇ ನಮ್ಮ ಲೀಡರ್ ಹೇಳ್ಬಿಟ್ಟಿದ್ದಾರೆ. ಖಂಡಿತ. ಅಯ್ಯೋ, ಅದೇ ಮೂಲ. ಅದನ್ನ ತಿರ್ಗಿ ಅವ್ರೇನೋ ತಿರ್ಗಿ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ. ಸರ್, ನಿನ್ನೆ ಅವರು ನಾನು ನಾನು ಕರೆದ ವಿಚಾರ ಕೇಳ್ತಿದ್ದೆ. ನಾನೆಲ್ಲ ಅಹಮದಾಬಾದ್ ಇದ್ದೆ. ನಾನು ನೋಡಿದೆ ಟಿವಿಲಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳ್ತಾರೆ. ನಾನು ಚರ್ಚೆ ಮಾಡ್ತೀನಿ. ಗುತ್ತಿಗೆದಾರರ ಸಂಘದವರು ಪತ್ರ ಬರೆದು ಕೆಲವು ಸಚಿವರು NOC ಕೊಡ್ಲಿಕ್ಕೆ ಮತ್ತು ಕಮಿಷನ್ ಅನ್ನ ಮಾಡ್ತಾ ಇದ್ದಾರೆ, ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವರ ಸಂಬಂಧಿಕರು ಅಂತ ಆರೋಪ ಮಾಡಿದ್ದಾರೆ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದ್ರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂತ ಆಡಳಿತ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾರು ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದು ಕೂಡ ನಾವು ಅವಕಾಶ ಕೊಡೋಣ. ಯಾರಿದ್ರೆ ಬರೆದು ಕೊಡ್ಲಿ ನಮ್ಗೆ. ತಮ್ಮ ಇಲಾಖೆಯನ್ನು ಪ್ರಸ್ತಾಪಿಸಿದ್ದಾರೆ ಸರ್. ಇಲ್ಲಿ ಬಹಳ ಸಂತೋಷ. ನಾನು ಮಾಡಿರ್ಬೋದು, ಎಲ್ಲ ಮಾಡ್ಬೋದು, ಎಲ್ಲರನ್ನೂ ಮಾಡಿರ್ಬೋದು. ಕೊಡ್ಲಿ ಕೊಡ್ಲಿ ನಾನು ಹೇಳೋದು. ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ ಬಿಲ್ ಕೊಡಿ, ಅವ್ನ್ ಬಿಲ್ ಕೊಡಿ, ಅದು ಕೊಡಿ ಅಂತ. ಏನು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರ ನಾನು ಹೇಳ್ತೀನಲ್ಲ ಅಂತ ಇದ್ರೆ ನೀವು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ. ನನಗೆ ಯಾವ ಸ್ಪೆಷಲ್ ಇಲ್ಲ, ಏನಿಲ್ಲ. AICC ಅಧಿವೇಶನ ಆಮೇಲೆ AICC ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ. ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ, ಬಡವರ್ಗ ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನ UPA ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ವಿರುದ್ಧ ಜನರ ಗಮನ ಸೆಳೆಯಬೇಕು, ಇವೆಲ್ಲ ಕೂಡ ತಿಳಿಸಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ AICC ಅವರು ಏನು ಮಾರ್ಗದರ್ಶನವಿದೆ, ನಮ್ಮ ರೆಸಲ್ಯೂಷನ್ ನೀವು ಕೂಡ ಇವೆಲ್ಲ ಬರ್ತಿದ್ದೀರಿ. ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದಿನ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ. ಅದಾದಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ AICC ಮೆಂಬರ್ಸ್ಗೆ ಮಾತಾಡಲಿಕ್ಕೆ ಅವಕಾಶ. ಮೊನ್ನೆ ನಾವು ಹೊರಗಡೆ ಯಾರಿದ್ದೋ 100 ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇತ್ತು. ಹೊರಗಡೆ ನಿನ್ನೆ ಸುಮಾರು 1900 ಜನ ಮೆಂಬರ್ಸ್ ಇದ್ದಾರೆ AICC ಮೆಂಬರ್ಸ್.
ನಮ್ಮಲ್ಲೂ ಒಂದು 90 ಜನ ನಮ್ಮಲ್ಲಿದ್ದಾರೆ ವರ್ಕರ್ನಲ್ಲಿ. ಅವರೆಲ್ಲರೂ ಕೂಡ ಆಹ್ವಾನ ಇತ್ತು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಪಾರ್ಟಿಸಿಪೇಟ್ ಮಾಡಿ 90-95% ಅಟೆಂಡೆನ್ಸ್ ಇತ್ತು. ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡಲಿಕ್ಕೆ ಸಾಧ್ಯ ಅವೆಲ್ಲ ಕೂಡ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಅಥವಾ ಏನಾದ್ರು ಕರ್ನಾಟಕದ ಆರ್ಗನೈಸೇಷನ್ ಚೇಂಜಸ್ ಬಗ್ಗೆ ಏನಾದ್ರು ಮಾತಾಡ್ತಾರೆ? ಯಾವುದು ಚೇಂಜಸ್ ಇಲ್ಲ. ಕೆಲವು ಆಫೀಸ್ ಬೇರಸ್ನ ಆ್ಯಡ್ ಮಾಡ್ತಾರೆ, ಕೆಲವು DCC ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ. ಮಿಕ್ಕಿದ್ದ ನನ್ನ ಹತ್ರ ಯಾರು ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಕರ್ನಾಟಕದ MNC-ಯಲ್ಲಿ ಏನು ಹೇಳಿ? MNC ಅದು ಬರ್ತಾರೆ 17. ನನಗೆ ಅದು ಮಾಹಿತಿ ಇಲ್ಲ, ತಿಳ್ಕೊಂಡಿರ್ತೀನಿ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸೀರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ. ನನಗೆ ಚಾಮರಾಜನಗರ ಒಂದೇ, ಬೀದರ್ ಒಂದೇ, ಗುಲ್ಬರ್ಗನೂ ಒಂದೇ. ಸಹಿ ಸಂಗ್ರಹ ಯಾಕೆ ಸರ್? ಸಹಿ ಸಂಗ್ರಹ ಮಾಡಿಸಿದ ಆಸೆಗಳನ್ನ ಹೇಳ್ಕೊಡ್ತಾರೆ, ತಪ್ಪೇನಿದೆ ಬಿಡಿ. ಸರ್, ಈ ಪರಿಷತ್ ಸದಸ್ಯರ ನಮ್ಮ ನೇಮಕಾತಿ ಭೂಮಿಗೆಲ್ಲ ಬೆಲೆ ಕಡಿಮೆ ಇದೆ, ಅದು ಮಾಡಿ ಅಂತ ಹೇಳ್ತಾರೆ. ಸರ್, ಮೊದಲೇ ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳುತ್ತೆ ನಾವು. ಸರ್. ರಾಜ್ಯ ಸರ್ಕಾರ ಒಟ್ಟಾರೆ ಅಭಿಪ್ರಾಯ ತಗೊಳ್ತಾರೋ ಸರ್? ಈಗ ನೀವು ಸಪರೇಟ್ ಕೊಟ್ರಿ, ಈಗ ಅವ್ರು ಸಪರೇಟ್ ಕೊಡ್ತಾ ಇದ್ದಾರೆ. ನಾನು ಯಾವ ಯಾವ್ದು ಸಂದೇಶ ಕೊಟ್ಟಿಲ್ಲ. ಕೊಡ್ತಾ ಇದ್ದಾರೆ ಈಗ? ನಾನು ಯಾವುದು ಕೊಟ್ಟಿಲ್ಲ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನನಗೇನ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ಯಾರು. ಸರ್, ಈ ಪರಿಷತ್ ಸದಸ್ಯರ ನೇಮಕಾತಿ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಅನ್ನೋ ಒಂದು ಮಾತಿದೆ, ಹೌದಾ ಸರ್? ನಿಮ್ಗೇನೋ ಮಾಹಿತಿ ಇರ್ತದೆ, ನಮ್ಗೆ ಮಾಹಿತಿ ಇಲ್ಲ. ನೀವ್ ಹೇಳ್ಬೇಕು ಸರ್ ಅದನ್ನ. ನಿಮ್ಗೇನೋ ಮಾಹಿತಿ ಇದ್ರೆ ಹೇಳಿ ನನಗೆ. ಅಲ್ಲ ಸರ್, ನೀವು ಸದನದಲ್ಲಿ ಸರ್ಕಾರದ ಪರವಾಗಿ ಹೋರಾಟ ಮಾಡಿದ್ರೆ ನಾವು ನಾಮಿನೇಷನ್ ಮಾಡ್ತಾ ಅಂತ ಸ್ಟೇಟ್ಮೆಂಟ್ ಮಾಡಿದ್ವಿ ಇತ್ತೀಚೆಗೆ. ಅದು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇದೆ ಸರ್? ಸ್ವಲ್ಪ ನಾನು ಯಾವತ್ತೂ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ಲೋಲ್ಲ. ಇನ್ಕ್ಲೂಡಿಂಗ್ ನಾಮಿನೇಷನ್ ಕೊಟ್ಟಾಯ್ತು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಅರ್ಹ ಇರ್ತಾರೆ ಅಂತವ್ರಿಗೆ ಕೊಡಬೇಕು ಅನ್ನೋದು ದಟ್ ಇಸ್ ಮೈ ಫರ್ಮ್ ಬಿಲೀವ್ ಅಂಡ್ ಸ್ಟ್ಯಾಂಡ್. ಸರ್, AICC ಅಧಿವೇಶನದಲ್ಲಿ ರಾಯಚೂರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡಕ್ಕೆ ಅವಕಾಶ ಇತ್ತು, ನಿಮಗೂ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಯಾರು ಹೇಳಿದ್ರಿ? ನಾವೆಲ್ಲ ಒಳಗಡೆ ಮೀಟಿಂಗ್ ಅಲ್ಲಿ ಮಾತಾಡೋದು. ಅಲ್ಲ ಸರ್, ಲೈವ್ ಅಲ್ಲಿ ಬಂದಿತ್ತು. ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡೋದು, ಅದನ್ನೆಲ್ಲ ಲೈವ್ ತೋರ್ಸಕ್ಕಾಗ್ತದೆ. CM ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳೆಲ್ಲ ಪ್ರಸ್ತಾವನೆ ಮಾಡ್ತಾರೆ. ನಾವು ಅದು ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ರೀ, ನಾವು ಮಾತಾಡೋಕ್ಕಾಗ್ತದೆ. ಅದು ಆ ಕರೆದ ಮೀಟಿಂಗ್ನ ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ. ಮೂವ್ ಮಾಡಿರೋರು ಒಳಗಡೆ ಇದ್ದಂಥವ್ರು ಕೆಲವರು ಬಂದು ಅದನ್ನು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು, ಸಾಮಾನ್ಯ ಕೊಡಬೇಕು. ಕೆಲವು AICC ಮೆಂಬರ್ಸು ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟರು, ಒಂದು 4-5 ಜನಕ್ಕೆ ಅವಕಾಶ ಕೊಟ್ಟರು ನಮ್ಮ ರಾಜ್ಯದಲ್ಲಿ. ವೀರಪ್ಪ ಮೊಯ್ಲಿಯವರು ಮಾತಾಡಬೇಕು ಒಳಗಡೆ, ಒಳಗಡೆ ಮಾತಾಡಿದವರು ಇದ್ದಾರೆ. ಸರ್, ಮುಖ್ಯಮಂತ್ರಿಗಳ ಮೇಲೆ ಒಂದು ಹೊಸ ಆರೋಪ ಬಂದಿದೆ. ಹಿಂದೆ CM ಆಗಿದ್ದಾಗ ಕೆಲವು ಗಣಿ ಗುತ್ತಿಗೆಗಳನ್ನ ರಿನ್ಯೂವಲ್ ಮಾಡ್ಬೇಕಾದ್ರೆ ಸಾಕಷ್ಟು ವೈಲೇಷನ್ ಮಾಡಿದ್ದಾರೆ ಆಕ್ಟ್ಸ್ನೆಲ್ಲ ಅಂತ. ಕಿಟ್ಕಾಟ್ ತಗೊಂಡಿದ್ದಾರೆ ಸರ್. ಅವೆಲ್ಲ ಸುಮ್ಮನೆ ಪೊಲಿಟಿಕಲಿ ರಾಜಕೀಯದ ಆರೋಪಗಳನ್ನ ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಅಷ್ಟೇ. ಯಾವ ಸತ್ಯವಿಲ್ಲ, ಏನಿಲ್ಲ. ಯಾವುದೇ ಕಾನೂನು ಚೌಕಟ್ಟು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಆನ್ ಲೀಸಸ್. ನನಗೆ ಗೊತ್ತಿದೆ, ಹಿಂದೆ ಎಲ್ಲ ಗಲಾಟೆಗಳಾದ್ಮೇಲೆ ಕೊನೆಗೆ ಬಡ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿ ಅವ್ರ ಕೆಲಸ ನಾವು ನಿರ್ವಹಿಸ್ತಾರೆ. ಸರ್, ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಸರ್ಕಾರದ ಹೆಸರಲ್ಲಿ ಮಣ್ಣನ್ನು ಸಪ್ಲೈ ಮಾಡೋದಕ್ಕೆ ಟೆಂಡರ್ ತಗೊಂಡಿದ್ರು, ಅವ್ರ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಸರ್ಕಾರದ ಭ್ರಷ್ಟಾಚಾರದ ದಾಖಲೆಗಳು ತಲೆಗೆಟ್ಟಿದ್ದಾವೆ, ಬಿಡುಗಡೆ ಮಾಡ್ತಂತ ಹೇಳಿ ಸರ್ ಕುಮಾರಸ್ವಾಮಿ ಮನೆ. ಲಾರಿ ಯಾವ ಬೇಕು ಹೇಳಿ ಕಳ್ಸ್ಕೊಡೋದು. ಸರ್, So today